ಫಸ್ಟನೇದಾಗಿ ಕೋಟೆ ಮಾರಮ್ಮನಿಗೆ ಆಯಿತು, ಎರಡನೇದಾಗಿ ನರಡಿ ಮಾರಮ್ಮ, ಮೂರನೇದಾಗಿ ಪಟಾಲಮ್ಮ, ನಾಲ್ಕನೆಯದಾಗಿ ಬೇಲಿ ಮಾರಮ್ಮ, ಲಕ್ಷ್ಮೀ ಕರಗಮ್ಮ. ಒಟ್ಟು 5 ಆರತಿಗಳು ಇವತ್ತು ಇದೆ. 5 ಆರತಿಗಳಿದೆ, 4 ಮರಿ ಬಲಿ ಇದೆ. 4 ಮರಿ ಬಲಿ ಆಗಿದೆ, 3 ಆಗಿದೆ. 4ನೇದು ಇವಾಗ ಬೇಲಿ ಮಾರಮ್ಮನಿಗೆ ಕೊನೆಯದಾಗಿ ಇವಾಗ ಈ ಆರತಿಗಳೆಲ್ಲ ಆದಮೇಲೆ ತದನಂತರ ಬಲಿ ಪೂಜೆ ಆದಮೇಲೆ 4ನೇ ಮರಿಯಾಗಿ ಬೇಲಿ ಮಾರಮ್ಮನಿಗೆ ಕೊಡ್ತಾ ಇದ್ದೇವೆ. ಎಲ್ಲ ಕುಲಬಾಂಧವರು ಸೇರಿ ಇವಾಗ ಇದು ಮುಗಿದ ಮೇಲೆ ಆರತಿಗಳು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಕುಲಬಾಂಧವರು ಕರ್ಣಭೂಷಣ ಕಾರ್ಯಕ್ರಮ, ಮಕ್ಕಳಿಗೆ ಕಿವಿ ಚುಚ್ಚು ಕಾರ್ಯಕ್ರಮ ಹಾಗೂ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಉಡುಗೊರೆ ಕೊಡುವ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳು ಮುಖ್ಯವಾಗಿರ್ತವೆ. ಇದು 9 ವರ್ಷ ಮುಗಿದು 10ನೇ ವರ್ಷಕ್ಕೆ ಬಿದ್ದಿದೆ. 9 ವರ್ಷಕ್ಕೊಂದ್ಸರಿ ಪ್ರತಿ ಹಿಂದಿನ ಪದ್ಧತಿ ಪ್ರಕಾರವಾಗಿ ನಡೆದುಕೊಂಡು ಬರ್ತಾ ಇದೆ. ಸುಮಾರು 2000 ವರ್ಷಗಳಿಂದನೂ ಹಿಂದಿನ ತಲೆಮಾರಿಂದ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರೋ ಎಲ್ಲ ಕುಲಬಾಂಧವರು ಸಹಕಾರ ಕೊಟ್ಟು ಸುಮಾರು 10 ಊರುಗಳು ಸಹ ಸೇರ್ತವೆ, 18 ಊರುಗಳು ಸಹ ಸೇರ್ತವೆ. ಇದಕ್ಕೆ ಎಲ್ಲ ಊರಿನಿಂದ ಎಲ್ಲ ಮುಖಂಡರುಗಳು ಸಹಕಾರ ಕೊಟ್ಟು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಕೆಂಪೇಗೌಡರು ವಂಶಸ್ಥರಿಗೆ ಸೇರಿದಂಥ ಕೋಟೆ ಇದು. ಇದರಲ್ಲಿ 5 ಗಂಡು ದೇವರುಗಳು, 5 ಹೆಣ್ಣು ದೇವರುಗಳು ಎಲ್ಲ ಇದು ಮಾಡಿದ್ದಾರೆ. ನಾವು ಪ್ರತಿ 9 ವರ್ಷಕ್ಕೊಂದ್ಸಲಿ ಮಕ್ಕಳು ಮತ್ತು ಲಕ್ಷ್ಮೀ ಕರಗದಾಮ ಮಹೋತ್ಸವ ಮತ್ತು ಮಕ್ಕಳಿಗೆ ಕಿವಿ ಚುಚ್ಚುವಂಥ ಕರ್ಣಭೂಷಣ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಸುಮಾರು ಸಾವಿರಾರು ಜನಗಳು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಇದು. ಹಾಗೆ ಸಾವಿರಾರು ಜನಗಳು ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯನ್ನು ಮತ್ತು ಆಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ನಮ್ಮ ಭಕ್ತಾದಿಗಳು ಮತ್ತು ಕುಲಬಾಂಧವರು ನಡೆಸ್ಕೊಡ್ತಾರೆ. ಈ ವಿಗ್ರಹಗಳು ಬಂದು ಸಾವಿರಾರು ವರ್ಷಗಳಿಂದ ಅನಾದಿ ಕಾಲ ಇರ್ತಕ್ಕಂಥ ವಿಗ್ರಹಗಳು. ಈ ಮೂಲ ವಿಗ್ರಹಗಳಿಗೆ ಬಲಿ ದೇವತೆಗೆ, ಈ ದೇವತೆಗೆ ಬಲಿ ಕೊಟ್ಟರೆ ಒಳಗಡೆ ಇಡಬೇಕು. ಈ ಥರ ಯಾವುದೇ ಈ ನಮ್ಮ ಸುತ್ತಮುತ್ತ ಈ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಇಲ್ಲ ನಾವು ನೋಡಿದಾಗೆ ಅಂಥ ಒಂದು ಸೂಕ್ತಗಳು ಸುಮಾರು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಈ ಸೂಕ್ತಗಳ ರೂಪದಲ್ಲಿ ಕರಗದಮ್ಮ ಅಂತಕ್ಕಂಥ ತಾಯಿ ಇಲ್ಲಿ ನೆಲೆಸಿ ಬಂದಿರತಕ್ಕಂಥ ಭಕ್ತರಿಗೆ ಕುಲದೇವತೆಯಾಗಿ ಮಹಾತಾಯಿಯಾಗಿ ಅಖಂಡವಾದಂಥ ಸೇವೆಯನ್ನು ತಗೊಳ್ತಾವಳೆ. ಶಕ್ತಿ ಸ್ವರೂಪಿಣಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಏನು ಹೇಳ್ತೀವಿ, ಮಹಾತಾಯಿಯಾಗಿರ್ತಕ್ಕಂಥ ಮಹಾಕಾಳಿ ರೂಪಿಯಾಗಿರ್ತಕ್ಕಂಥ ಮಹಾತಾಯಿಗಳು ಕರಗದಮ್ಮ ಅಂತಕ್ಕಂಥ ಹೆಸರಿನಲ್ಲಿ ಈ ಗ್ರಾಮದಲ್ಲಿ ಶಕ್ತಿ ರೂಪಿಣಿಯಾಗಿ ಬಲಿದೇವತೆ ಈಕೆಗೆ ಬಲಿಪ್ರಿಯಳು. ಆದ್ದರಿಂದ ಒಂದು 9 ವರ್ಷಕ್ಕೆ ಮಾತ್ರ ಅಮಾವಾಸ್ಯೆಯಿಂದ ತೆಗೆದೈತೀನಿ, ಇನ್ನೊಂದು ಮತ್ತೆ ಅಮಾವಾಸ್ಯೆಗೆ ಮರುಪೂಜೆ ಅಂತ ಮಾಡಿ ಒಳಗಿಡ್ತೀವಿ. ಯಾರು ಈ ವಿಗ್ರಹಗಳನ್ನು 9 ವರ್ಷದೊಳಗೆ ಯಾರು ನೋಡೋದಿಲ್ಲ. ಯಾರು ಈ ವಿಗ್ರಹಗಳನ್ನ ಈಚೆಗೆ ತೆರೆಯೋಕ್ಕೂ ನೋಡೋದಕ್ಕೂ ಕೂಡ ಭಯಪಡ್ತಾರೆ. ಅಂಥ ವಿಗ್ರಹಗಳಿವು. ಈ ಅಂಥ ಶಕ್ತಿದಾಯಕವಾಗಿದ್ದಳು. ಯಾರು ನಂಬಿರ್ತಾರೋ ಅವ್ರಿಗೆ ಎಲ್ಲರನ್ನೂ ಕಾಪಾಡ್ತಕ್ಕಂಥ ಶಕ್ತಿ ಸ್ವರೂಪಿಣಿ, ಮಾತೃ ಸ್ವರೂಪಿಣಿ ಆಗಿರ್ತಕ್ಕಂಥ ತಾಯಿ ಲಕ್ಷ್ಮೀ ಕರಗದಾಂಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀ ಕರಗದಾಂಬ ದೇವಿ ಅದು ಶಾಲಿಗ್ರಾಮಗಳು ಬಾನೆಯಲ್ಲಿ ಇಕ್ಕಿ ಆ ಶಾಲಿಗ್ರಾಮಗಳನ್ನು ಅಂಬಾಳೆ, ನಿಂಬೆಹಣ್ಣು ಒಟ್ಟಾಗಿ 4 ಥರ ಇಕ್ಕಿಬಿಟ್ಟು ನಾವು ಕರಗದಾಂಬ ತಾಯಿಯನ್ನು ಪೂಜೆ ಮಾಡುತ್ತೇವೆ. ಆ ಕರಗದಾಂಬ ತಾಯಿ 9 ವರ್ಷಕ್ಕೊಮ್ಮೆ ನಾವು ತೆಗೆದರು ಆ ಬಾಳೆಹಣ್ಣು ಅಂಬಾಳೆ ಹಂಗೆ ಯಾವ ಥರ ಇಕ್ಕಿರ್ತೀವೋ ಅದೇ ಥರ ಇರ್ತವೆ. ಆ ಒಂಬಳೆ ಬಾಳೆಹಣ್ಣು ಆ ಕರಗದಾಂಬ ತಾಯಿಯು 6 ಶಾಲಿಗ್ರಾಮಗಳು ಇರುತ್ತವೆ. ಶಾಲಿಗ್ರಾಮಗಳ ವಿಶೇಷತೆ ಏನು? ಶಾಲಿಗ್ರಾಮಗಳು ವಿಶೇಷವೇನೆಂದರೆ 2000 ವರ್ಷಗಳ ಹಿಂದೆ ಆ ಶಾಲಿಗ್ರಾಮಗಳು ಒಂದು ಹುತ್ತದಲ್ಲಿ ಸಿಕ್ಕಿದ್ದವು. ಆ ಹುತ್ತದೊಳಗೆ ಹಿರೀಕರು ಇವೇ ದೇವರು ಅಂತ ಹೇಳಿಬಿಟ್ಟು ಅವು ಪೂಜಿಸುತ್ತಿದ್ದರು. ಅದೇ ಪ್ರಕಾರವಾಗಿ ಅವರ ಮಕ್ಕಳು ಇವೇ ನಮ್ಮ ಕುಲದೇವರು ಅಂತ ಪೂಜಿಸುತ್ತಾ ಬರುತ್ತಾರೆ. ಅವು ಕರಗದಾಂಬ ದೇವರಿಗೆ ಭಾರಿ ಮಹಾಶಕ್ತಿ ಇದೆ. ಆ ಕರಗದಾಂಬ ತಾಯಿಯನ್ನು, ಆ ಬಾನೆಯನ್ನು
ಕಡಿಯುವಾಗ ಒಂದು ತುಂಬಿ ಈಡಾಗಿರೋ ಮೇಕೆ 2 ಕೊಳಮಲೆ ಅಪ್ರ ಕಡೆ ಮೇಕೆ ಆಗಿರಬೇಕು, ಬಿಳೆಪು ಕೈ ಇರಬಾರ್ದು, ಈಡಾಗಿರಬೇಕು. ಅದನ್ನು ಕಡೆವಾಗಿ ಬಾಯಿ ಮುಚ್ಚಳ ತಿಳಿಯುತ್ತಾರೆ. ಅದನ್ನು ಪೂಜೆ ಮಾಡಿದವರಿಗೆ ಕನಕದಾಂಬಾ ತಾಯಿ ಮಹಾಶಕ್ತಿಯನ್ನು ಕೊಡುತ್ತಾಳೆ. ಯಾವ ಜನಾಂಗದವರು ಕನಕದಾಂಬಾ ತಾಯಿಯನ್ನು ಪೂಜೆ ಮಾಡ್ತಾರೆ? ಕನಕದಾಂಬಾ ತಾಯಿಯನ್ನು ಮರಚು ಒಕ್ಕಲಿಗರು ಪೂಜೆ ಮಾಡುತ್ತಾರೆ. ಪ್ರತಿಯೊಬ್ಬರು ಕನಕದಾಂಬಾ ದೇವರಿಗೆ ಸೇರಿದವರು ಎಲ್ಲರೂ ಪೂಜೆ ಮಾಡುತ್ತಾರೆ. ಬ್ಯಾರೆಯವರು ಪೂಜೆ ಮಾಡಿಸ್ತಾರೆ, ಬ್ಯಾರೆ ಕುಲ ಬಾಂಧವರು ಮಾಡಿಸ್ತಾರೆ ಪೂಜೆ. ಗೊತ್ತಾಯ್ತು, ಒಕ್ಕಲಿಗರೇ ಅಂತ ಏನಲ್ಲ, ಬ್ಯಾರೆಯವರು ಎಲ್ಲ ಜನಾಂಗನೂ ಪೂಜೆ ಮಾಡಿಸ್ತಾರೆ ಕನಕದಾಂಬಾ ತಾಯಿ. ಅದನ್ನು ಪೂಜೆ ಮಾಡಿಸಿದವರಿಗೆ ಆ ಕನಕದಾಂಬಾ ತಾಯಿ ಆಯಸ್ಸು, ಆರೋಗ್ಯ, ಸುಖ, ಸಂಪತ್ತು, ಐಶ್ವರ್ಯವನ್ನು ಕೊಡುತ್ತಾಳೆ. ಅದನ್ನು ತುಂಬ ಪೂಜಿಸಿದವರಿಗೆ ಆ ಕನಕದಾಂಬಾ ತಾಯಿ ಆಯಸ್ಸು, ಆರೋಗ್ಯ, ಸುಖ, ಸಂಪತ್ತು, ಐಶ್ವರ್ಯವನ್ನು ಕೊಡಿಸ್ತಾಳೆ. ಆ ಕನಕದಾಂಬಾ ತಾಯಿ ಫಸ್ಟೇದು ಶಾಸ್ತ್ರ ಅಂದರೆ ಆ ಕನಕದಾಂಬಾ ತಾಯಿಗೆ ನಾವು ಒಂದು ಕಕ್ಕೆ ಗಿಡವನ್ನು ತರುತ್ತೇವೆ. ಕಕ್ಕೆ ಗಿಡದಲ್ಲಿ ಒಂದೇ ಬುಡ 3 ಸುಳಿ ಇರುತ್ತವೆ. ಆ ಕಕ್ಕೆ ಗಿಡವನ್ನು ಒಂದೇ ಏಟಿಗೆ ಕಡಿದು ಕಾಗೆ ಒಳಗೆ ಮಾರಮ್ಮ ಅಂತ ಐತೆ, ಮಾರಮ್ಮನ ಮೇಲೆ ಇಡ್ತಾರೆ. ಅದು ಮಾರಮ್ಮನ ಗಂಡ ಅಂತಾರೆ ಆ ಕಕ್ಕೆ ಗಿಡ. ಅಲ್ಲಿಂದ ಪ್ರಾರಂಭ ರೀ. ಅದು 5 ದಿನ ನೀವು ಪೂಜೆ ಮಾಡ್ತೀರಿ? ಅದು 5 ದಿನ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ಮಾರಮ್ಮನ ಗಂಡ 5 ದಿನ ಜಾತ್ರೆ ಮಾಡ್ತೀರಾ? ಜಾತ್ರೆ ಈ ಮಾರಮ್ಮ ತಾಯಿಗೆ ಯಾಕೆ ನೀವು ಬಲಿ ಕೊಡ್ತೀರಾ? ಅವಳು ಶಕ್ತಿ ಸ್ವರೂಪಿ. ಅವಳು ಶಕ್ತಿ ಸ್ವರೂಪಿಣಿ ರೀ, ಶಕ್ತಿ ಸ್ವರೂಪಿಣಿ ರೀ. ಈ ಕನಕದಾಂಬಾ ತಾಯಿಯನ್ನು ಒಂದು ಹೆಂಗಸು ಏನೋ ಒಂದು ಅಂದಿದ್ದಳು. ಅದಕ್ಕೆ ಆ ಕನಕದಾಂಬಾ ತಾಯಿ ಕೋಪಗೊಂಡು ಅವರಿಗೆ ವರವನ್ನು ಕೊಟ್ಟಳು. ನಾವು ನಿನ್ನನ್ನು ಆಮದಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು. ಆವಾಗ ಆ ಕನಕದಾಂಬಾ ತಾಯಿಯನ್ನು ನಾಳೆ ಕಡಿಯಬೇಕು ಅನ್ನುವಾಗ ಒಂದು ರೂಮಿನಲ್ಲಿ ಕೂಡಿ ಹಾಕಿದ್ದರು. ಆ ರೂಮಿನೊಳಗೆ ಒಂದು ಗರ್ಭಿಣಿ ಮೇಕೆಯಾಗಿತ್ತು. ಅದರಿಂದ ಆ ಮೇಕೆಯನ್ನು ಕಡಿಯುತ್ತಾರೆ.